ಮಂದಿ ಚಡ್ಡಿ ಗ್ಯಾಂಗ್ನಿಂದ ಚಿನ್ನಾಭರಣ ಮಳಿಗೆ ದರೋಡೆ. ಗಡಿನಾಡು ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ಚಡ್ಡಿ ಗ್ಯಾಂಗ್ ಮಂಗಳೂರಲ್ಲಿ ಒಂದ್ಸಲ ಪ್ರತ್ಯಕ್ಷ ಆಗುತ್ತೆ, ಬಯಲುಸೀಮೆ ಕಡೆಗೆ ಒಂದ್ಸಲ ಪ್ರತ್ಯಕ್ಷ ಆಗುತ್ತೆ. ಈಗ ಬೆಳಗಾವಿ ಸೈಡ್ ಗಡಿನಾಡಿನಲ್ಲಿ ಪ್ರತ್ಯಕ್ಷ ಆಗಿದೆ. 8 ಮಂದಿ ಚಡ್ಡಿ ಗ್ಯಾಂಗ್ನಿಂದ ಚಿನ್ನಾಭರಣ ಮಳಿಗೆ ದರೋಡೆಯಾಗಿದೆ. ಬೆಳಗಾವಿಯ ಜಿ ಸೌದತ್ತಿಯ ಕಾಳಿಕಾ ಜ್ಯುವೆಲರ್ಸ್ನಲ್ಲಿ ಕಳ್ಳತನ ಗ್ಯಾಂಗ್ನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸುರೇಶ್ ಬಡಿಗೇರ ಎಂಬಾತನಿಗೆ ಸೇರಿರುವಂತಹ ಚಿನ್ನಾಭರಣ ಮಳಿಗೆ 12 ಲಕ್ಷ ಮೌಲ್ಯದ ಚಿನ್ನಾಭರಣ ಎಗರಿಸಿದಂತಹ ಚಡ್ಡಿ ಗ್ಯಾಂಗ್. ಏನ್ ಗೊತ್ತಾ ಚಡ್ಡಿ ಗ್ಯಾಂಗ್ ಅಂದ್ರೆ ಏನು? ಫಸ್ಟ್ ಹೇಳ್ಬಿಡ್ತೀನಿ. ಚಡ್ಡಿ ಗ್ಯಾಂಗ್ ಅನ್ನೋದು ಮೈ ಮೇಲೆ ಚಡ್ಡಿಯನ್ನ ಹಾಕೊಂಡು ಮತ್ತೆ ಯಾವುದು ಬಟ್ಟೆನ ಸರಿಯಾಗಿ ಹಾಕೊಳ್ತಿರ್ಲಿಲ್ಲ ಅವರು. ಇವಾಗ ಬೇಕಾದ್ರೆ ಇವು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿದ್ದಾರೆ. ಅವರು ಚಡ್ಡಿ ಹಾಕೊಳ್ತಾರೆ. ಮೇನ್ ಅವ್ರದ್ದು ಕಾನ್ಸೆಪ್ಟ್ ಬಂದ್ಬಿಟ್ಟು ಚಡ್ಡಿ ಹಾಕಿ ಮೈಯೆಲ್ಲ ಎಣ್ಣೆ ಹಚ್ಕೊಂಡಿರ್ತಾರೆ. ಯಾರಾದರೂ ಹಿಡ್ಕೊಂಡ್ರೆ ತಪ್ಪಿಸ್ಕೊಂಡು ಓಡೋಗ್ಬಿಡ್ಬೋದು ಅಂತ ಹೇಳಿ. ಈ ಗ್ಯಾಂಗು ಕರ್ನಾಟಕದಾದ್ಯಂತ ಈ ಥರ ಕಿಲಾಡಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ವಿಜುವಲ್ಸಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ್ಯಕ್ಟಿವ್ ಆಗಿದ್ದೀರಾ ಅಂತ ಹೇಳಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿದ್ದಾರೆ ಅವ್ರು. ಚಡ್ಡಿ ಜೊತೆಗೆ ಅಂಗಿನೂ ಹಾಕೊಂಬಂದವ್ರೆ. ಬಟ್ ಚಡ್ಡಿ ಗ್ಯಾಂಗ್ ರಿಯಲ್ ಆಗಿ ಏನು ಅಂತಂದರೆ ಬರೀ ಚಡ್ಡಿಯನ್ನು ಹಾಕ್ಕೊಂಡು ಮೈಗೆ ಎಣ್ಣೆಯನ್ನು ತುಂಬಿಸ್ಕೊಂಡು ಬರುವಂತಹ ಗ್ಯಾಂಗ್ ಇದು. ನೀವು ನೋಡ್ತಾ ಇರ್ಬೋದು CCTVಯಲ್ಲಿ ಯಾರೂ ಕೂಡ ಮುಖವನ್ನ ತೋರಿಸ್ತಾ ಇಲ್ಲ. ಎಲ್ಲರೂ ಕೂಡ ಮುಖವನ್ನ ಮುಚ್ಕೊಂಡಿದ್ದಾರೆ. ಅದರ ಜೊತೆಗೆ ಸರಿಯಾಗಿ ಪ್ಯಾಕಿಂಗ್ ಮಾಡ್ಕೊ ಬಂದಿದ್ದಾರೆ. ಚಳಿಗಾಲ ಅಲ್ಲ, ಅದೇ ಚಳಿ ಆಗುತ್ತೆ ಅಂತೇಳಿ ಪ್ಯಾಕಿಂಗ್ ಮಾಡ್ಕೊಂಡು ಕೂಡ ಬಂದಿರುವಂಥದ್ದು. ಯಾವ ರೀತಿಯ ಕಳ್ಳತನ ಮಾಡ್ತಾ ಇದ್ದಾರೆ ನೋಡಿ. ಚಿನ್ನಾಭರಣವನ್ನ ದೋಚಿ ಪರಾರಿ ಆಗಿರುವಂಥದ್ದು. 8 ರಿಂದ 9 ಜನ ಚಡ್ಡಿ ಗ್ಯಾಂಗ್ನ ಸದಸ್ಯರು ಕೂಡ ಇರುವಂಥದ್ದು. ಹುಷಾರಾಗಿರಿ.